ಜೈ ಜಿನೇಂದ್ರ ವೀಕ್ಷಕರೇ, ಹಲವಾರು ವರ್ಷಗಳಿಂದ ಭಾರತೀಯ ಜೈನ್ ಮಿಲನ್ ವಲಯ 8 ಸುಹಾಸ್ತಿ ಯುವ ಜೈನ್ ಮಿಲನ್ ಬೆಂಗಳೂರು ಇವರ ವತಿಯಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಯುವಕರಿಗೆ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಅವರನ್ನು ಒಗ್ಗೂಡಿಸುವ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು, ಈ ಬಾರಿ ಬೆಂಗಳೂರಿನ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಕ್ರೀಡಾಂಗಣದಲ್ಲಿ 2024ರ ಜಿನ ಸಮ್ಮಿಲನ ಕಾರ್ಯಕ್ರಮ, ಕ್ರೀಡಾ ದಿನದ ಅಂಗವಾಗಿ ನಡೆದ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಥ್ರೋಬಾಲ್, ಚಿತ್ರಕಲೆ ಸೇರಿದಂತೆ ಅನೇಕ ಪಂದ್ಯಾವಳಿಗಳನ್ನು ನಡೆಸಿದರು. ಕಾರ್ಯಕ್ರಮವನ್ನು ಕರ್ನಾಟಕ ಜೈನ್ ಅಸೋಸಿಯೇಷನ್ ಕಾರ್ಯಕಾರಿ ಸದಸ್ಯ ಆರ್ ಶೀತಲ್ ಕುಮಾರ್ ಅವರು ಉದ್ಘಾಟಿಸಿದರು. ಪ್ರದೀಪ್ ಕೃಷ್ಣರವರು ಟಾಸ್ ಎತ್ತಿ ಬ್ಯಾಟಿಂಗ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸುಹಾಸ್ತಿ ಯುವ ಜೈನ್ ಮಿಲನ್ ಅಧ್ಯಕ್ಷ ವಜ್ರಕುಮಾರ್ ಜೈನ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಮಾಳಾ ಹರ್ಷೇಂದ್ರ ಜೈನ್, ಉದ್ಯಮಿಗಳಾದ ಶರತ್ ಕುಮಾರ್ ಜೈನ್, ಭರತ್ ಜೈನ್ ಹಳ್ಳಿಬೈಲು, ಡಾಕ್ಟರ್ ಅನಿಲ್ ಕುಮಾರ್, ಎಂಎಂ ಜಿನೇಂದ್ರ, ಸುಹಾಸ್ತಿ ಯುವ ಜೈನ್ ಮಿಲನ್ ಕಾರ್ಯದರ್ಶಿ ಅಭಿನಂದನ್ ಜೈನ್ ಬಿದರೂರು, ಸಹ ಕಾರ್ಯದರ್ಶಿ ಜೆ ಪ್ರಜ್ವಲ್ ಜೈನ್, ಖಜಾಂಚಿ ತೇಜಪ್ಪ ಜೈನ್. ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಅವರು, ಪದ್ಮಿನಿ ಪದ್ಮರಾಜ್, ಪಿ ಅಜಿತ್ ಕುಮಾರ್, ಪ್ರೇಮಾ ಸುಖಾನಂದ್ರವರು ಹಾಗೂ ಚಿತ್ರಕಲೆಗೆ ಮುಖ್ಯ ಅತಿಥಿಗಳಾಗಿ ಭಾರತೀಯ ಜೈನ್ ಮಿಲನ್ ವಲಯ 8ರ ವಿಭಾಗೀಯ ಕಾರ್ಯದರ್ಶಿಗಳಾದ ವಿಲಾಸ್ ಪಾಸಣ್ಣನವರು, ಡಾಕ್ಟರ್ ಅಜಿತ್ ಮುರುಗುಂಡೆ, ಸತೀಶ್ ಬಿರಾದಾರ್, ಅಭಿನಂದನ್ ಜೈನ್ ಹಾಗೂ ಪ್ರಜ್ವಲ ಜೈನ್ ಇವರುಗಳು ಭಾಗವಹಿಸಿದ್ದರು. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ರಾಜಶ್ರೀ ಚಿನ್ನದ ಹೆಜ್ಜೆ ಶೀರ್ಷಿಕೆಯಲ್ಲಿ ಫಲಕವನ್ನು ನೀಡಲಾಯಿತು. ಅಂದಿನ ಸಮಾರೋಪ ಸಮಾರಂಭವನ್ನು ಎಂ ಕೃಷ್ಣಪ್ಪರವರು ಉದ್ಘಾಟಿಸಿದರು. ಭಾರತೀಯ ಜೈನ್ ಮಿಲನ್ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ, ಭಾರತೀಯ ಜೈನ್ ಮಿಲನ್ ಮಹಿಳಾ ಘಟಕದ ರಾಷ್ಟ್ರೀಯ ಅಧ್ಯಕ್ಷರಾದ ಅನಿತಾ ಸುರೇಂದ್ರ ಕುಮಾರ್ ಅವರು, ಐಪಿಎಸ್ ಅಧಿಕಾರಿ ಜಿನೇಂದ್ರ ಕಣಗಾವಿ ಅವರು, ಭಾರತೀಯ ಜೈನ್ ಮಿಲನ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಮೃತ್ಯುಂಜಯ್ ಜೈನ್, ವಿಭಾಗದ ಅಧ್ಯಕ್ಷರಾದ ಭರತೇಶ್ ಆರ್ ಜಗಶೆಟ್ಟಿ, ಎಂಎಂ ಜಿನೇಂದ್ರ, ಮೈಸೂರು ವಿಭಾಗದ ರತ್ನರಾಜ್ ಜೈನ್, ಮಾಳಾ ಹರ್ಷೇಂದ್ರ ಜೈನ್, ಸುಹಾಸ್ತಿ ಯುವ ಜೈನ್ ಮಿಲನ್ನ ಅಧ್ಯಕ್ಷರಾದ ವಜ್ರಕುಮಾರ್ ಜೈನ್, ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ದರ್ಶನ್ ಜೈನ್ ರವರು ನಿರೂಪಿಸಿದರು. ಆದರೆ ಸುಹಾಸ್ತಿ ಮಿಲನ್ನವರು ಮಾಡುತ್ತಿರುವಂಥ ಒಂದು ಉತ್ತಮ ಕೆಲಸ, ನಾವೆಲ್ಲ ಜಿನ ಸಮ್ಮಿಲನ ಭಾಳ ವಿಶೇಷವಾಗಿ ಅವ್ರು ಮಾಡ್ತಾಯಿದ್ದಾರೆ. ನಮ್ಮ ಇಡೀ ಭಾರತ ದೇಶದಲ್ಲಿ ಇಷ್ಟು ಉತ್ತಮವಾದಂಥ ಯುವಕರನ್ನು ಸೇರಿಸಿ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಾ. ಇದರ ಬಗ್ಗೆ ನಮಗೆಲ್ಲ ಹೆಮ್ಮೆಯಾಗಿದೆ. ನಿಜವಾಗಾದರೆ ನಾವು ನಿಮಗೆ ಕೊಡುವಂಥ ಸಪೋರ್ಟ್ ಭಾಳ ಕಮ್ಮಿ, ಆದರೆ ತಾವು ಮಾಡುವಂಥ ಕೆಲಸ ಭಾಳ ಹೆಚ್ಚಾಗಿ ಮಾಡ್ತಾಯಿದ್ದೀರಾ. ಸ್ವಾಮಿ ವಿವೇಕಾನಂದರು ಹೇಳಿದಾಗೆ
ನನಗೆ 7 ಜನ ಯುವಕರನ್ನು ಕೊಟ್ಟು 7 ಜನ ಯುವಕರನ್ನು ಕೊಡಿ, ನಾನು ಈ ದೇಶ ಕಟ್ತೇನೆ ಅಂತ ಅವ್ರು ಹೇಳಿದರು. ಹಾಗಾಗಿ ನೀವು 7 ಜನ ಜೈನ್ ಮಿಲನನ್ನು ಭಾಳ ದೊಡ್ಡದಾಗಿ ಬೆಳೆಸಿದ್ದೀರಿ. ಇನ್ನೊಂದು ಸಲ ಈ ವಿಷಯದಲ್ಲೆಲ್ಲ ಕೂತು ಮಾತಾಡಬೇಕು. ಅನಿತಾ ಈಗ ಹೇಳ್ತಾ ಇದ್ಲು, ಒಂದು ಸಲ ಮೀಟಿಂಗ್ ಕರೆದು ಯಾವ ರೀತಿ ನಾವು ಸೇವೆ ಮಾಡ್ಬೋದು, ತಮ್ಮ ಮಾರ್ಗದರ್ಶನ ಎಲ್ಲ ತಗೊಂಡು ನಾವು ಮಾಡಬೇಕು ಅಂತ ಇದ್ದೇವೆ. ಬೆಂಗಳೂರಲ್ಲಿ ನಮಗೆ ಯುವಕರು ಬರೋದಿಲ್ಲ ಅಂತ ಅನ್ನುವ ತಲೆ ಬಿಸಿ ಇರುವಾಗ ಒಂದು ಈ ಸುಹಾಸ್ತಿ ಜೈನ್ ಮಿಲನ್ನ ಎಲ್ಲ ಮೆಂಬರ್ಸ್ ಯಾರಿದ್ದಾರೆ ಒಂದು ದಾರಿದೀಪವಾಗಿ ಈ 8 ವರ್ಷದಿಂದ ಮಿಲನಿನ 8 ವರ್ಷದಿಂದ ಅವರು ಅಂದರೆ ಫಸ್ಟಿಗೆ ಬೆಂಗಳೂರು ಅಂದರೆ ಏನು ಕಷ್ಟ, ಇಲ್ಲಿ ಜನ ಸೇರಿಸೋದೇ ಕಷ್ಟ, ಅದರಲ್ಲೂ ಯುವಕರನ್ನು ಸೇರಿಸೋದು ಇನ್ನೂ ಕಷ್ಟ. ಅಂಥ ಸಮಯದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಇಟ್ಟುಕೊಂಡು ಈ 8 ವರ್ಷದಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೋದ ವರ್ಷ ದುಬೈಯಲ್ಲಿ ಭಾಳ ಅದ್ಧೂರಿಯಾಗಿ ಇದನ್ನು ನಡೆಸಿಕೊಟ್ಟಿದ್ದಾರೆ.